ಜಿವಿ ಗಿರಿ ಮನೆಯಲ್ಲಿ ಎಸಿಬಿ ದಾಳಿ ಅಂತ್ಯವಾಗಿದೆ. ಬಿಬಿಎಂಪಿ ಶಾಲೆ ಗುಮಾಸ್ತ ಜಿವಿ ಗಿರಿ ಮನೆಯಲ್ಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಇದೀಗ ಪರಿಶೀಲನೆಯನ್ನ ಮಾಡಿ ಎಸಿಬಿ ಅಧಿಕಾರಿಗಳು ಹೊರಟಿದ್ದಾರೆ. ಕೆಲ ದಾಖಲಾತಿಗಳನ್ನು ವಶಕ್ಕೆ ಪಡೆದು ಎಸಿಬಿ ಅಧಿಕಾರಿಗಳು ಹೊರಟಿದ್ದಾರೆ. ಬಾಗಲಗುಂಟೆಯ ಬಿಟಿಎಸ್ ಲೇಔಟ್ನ ನಿವಾಸದ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಕೆಲವೊಂದು ದಾಖಲಾತಿಗಳೊಂದಿಗೆ ಇದೀಗ ಎಸಿಬಿ ಟೀಮ್ ಅವರ ಮನೆಯಿಂದ ಹೊರಟಿರುವಂಥದ್ದು. ಗಿರಿ ಅವರ ನಿವಾಸದಲ್ಲಿ ನಡೆದಂತಹ ಎಸಿಬಿ ರೇಡ್ ಇದೀಗ ಅಂತ್ಯವಾಗಿದ್ದು, ಬಿಬಿಎಂಪಿ ಶಾಲೆ ಗುಮಾಸ್ತ ಜಿವಿ ಗಿರಿ ಅವರ ನಿವಾಸದಿಂದ ಎಸಿಬಿ ಅಧಿಕಾರಿಗಳು ಹೊರಟಿದ್ದಾರೆ. ಕೆಲ ದಾಖಲಾತಿಗಳನ್ನು ವಶಕ್ಕೆ ಪಡೆದುಕೊಂಡು ಎಸಿಬಿ ಅಧಿಕಾರಿಗಳು ಅವರ ನಿವಾಸದಿಂದ ಹೋಗಿದ್ದಾರೆ. ಬಾಗಲಗುಂಟೆಯ ಬಿಟಿಎಸ್ ಲೇಔಟ್ನಲ್ಲಿ ಇವರ ಮನೆ ಇತ್ತು. ಇವರ ನಿವಾಸದ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಕೆಲವೊಂದು ಮಹತ್ವದ ದಾಖಲೆಗಳನ್ನು ತೆಗೆದುಕೊಂಡು ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಅಂತ್ಯಗೊಳಿಸಿ ಅವರ ನಿವಾಸದಿಂದ ತೆರಳಿದ್ದಾರೆ. ಮಂಗಳೂರಿನ ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಲಿಂಗೇಗೌಡ ಅವರ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಚಾಮರಾಜನಗರ, ಹಾಸನ, ಮೈಸೂರು ಎಸಿಬಿ ಅಧಿಕಾರಿಗಳ ತಂಡದಿಂದ ಈ ಒಂದು ದಾಳಿ ನಡೆದಿತ್ತು. ಇಬ್ಬರು ಡಿವೈಎಸ್ಪಿ ಸೇರಿದಂತೆ 25ಕ್ಕೂ ಅಧಿಕ ಅಧಿಕಾರಿಗಳು ದಾಳಿಯನ್ನ ನಡೆಸಿ ದಾಖಲಾತಿಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಹಾನಗರ ಪಾಲಿಕೆಯಲ್ಲಿನ ಕಚೇರಿ ಊರ್ವಾದಲ್ಲಿರುವಂತಹ ಮನೆಯ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. 30ಕ್ಕೂ ಹೆಚ್ಚು ವರ್ಷಗಳಿಂದ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಲಿಂಗೇಗೌಡ ಅವರು. 15 ವರ್ಷಗಳ ಹಿಂದೆ ಲಿಂಗೇಗೌಡ ಅವರ ಮೇಲೆ ಲೋಕಾಯುಕ್ತ ದಾಳಿ ಕೂಡ ನಡೆದಿತ್ತು. ಪಾಲಿಕೆಯ ಜೂನಿಯರ್ ಇಂಜಿನಿಯರ್ ಆಗಿ ಬಂದಿದ್ದಂತಹ ಲಿಂಗೇಗೌಡ ಹನೂರು ತಾಲೂಕು ಕಣ್ಣೂರಿನಲ್ಲಿರುವ ಲಿಂಗೇಗೌಡ ಅವರ ಸಹೋದರ ಸಿದ್ದೇಗೌಡ ನಿವಾಸ, ತೋಟದ ಮನೆಗಳ ಮೇಲೂ ಕೂಡ ಎಸಿಬಿ ದಾಳಿ ನಡೆಸಿ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.